ಹಾಯ್ ಹಲೋ ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ನಾನಿವತ್ತೊಂದು ಸ್ಪೆಷಲ್ಲಾಗಿ ನಾಟಿ ಕೋಳಿಲಿ ನಾನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫ್ರೈ ಜೊತೆಗೆ ಸಾಂಬಾರು ಸಹ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡೋದು, ಹೇಗೆ ಈ ಥರದನ್ನ ಫಾಸ್ಟಾಗಿ ಸಹ ಬೇಯಿಸ್ಕೊಂಡು ಮಾಡೋದು ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ನೋಡಿ ನಾಟಿ ಕೋಳಿನ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು ನನಗೆ. ಹಾಗಾಗಿ ಇದರಲ್ಲಿ ಫ್ರೈ ಮಾಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ಅನ್ನೋದು ಒಂದ್ಸತಿ ಒಮ್ಮೆ ಟ್ರೈ ಮಾಡಿದ್ದೆ ನಾನು. ತುಂಬ ಟೇಸ್ಟಾಗಿತ್ತು. ಹಾಗೆ ಸಹ ನಿಮಗೂ ಸಹ ನಾನು ಈ ಟೈಮಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನಗೆ ಲೆಗ್ ಪೀಸ್ ಸಹ ನಮ್ಮ ಮನೆಯಲ್ಲಿ ಹಾಕ್ಸ್ಕೊಂಬಂದಿದ್ರು ಫ್ರೈಗೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಇದು ಒಡೆದೋಗೋಂಥದ್ದು ಇರುತ್ತಲ್ಲ, ಅದನ್ನು ಸಾಂಬಾರ್ಗೆ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಮೊಟ್ಟೆ ಮತ್ತು ಈರಿ ಎತ್ತಿಟ್ಕೊಂಡಿನಿ. ನೆಣ ಸಹ ಇರುತ್ತೆ ಇದರಲ್ಲಿ. ಅಂದರೆ ಇದಕ್ಕೆ ಜಾಸ್ತಿ ಆಯಿಲ್ ಏನು ಅವಶ್ಯಕತೆ ಇರೋಲ್ಲ. ಒಂದು ಮೀಡಿಯಮಲ್ಲಿ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ. ತುಂಬ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಚಿಕನ್ನೆಲ್ಲ. ಚೆನ್ನಾಗಿ ಸುಟ್ಟು ನನಗೆ ಕಟ್ ಮಾಡಿ ಸಹ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ರು. ಹಾಗಾಗಿ ನಾನು ಒಂದೆರಡು ಟೈಮ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಲ್ಲ ಚಿಕನ್ ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ಗೆ. ಚಿಕನ್ ಬೇಯೋದಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕನ್ಗೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ಗೆ ಎಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗಾಗಿ 1 ಟೀ ಸ್ಪೂನಷ್ಟು ಕಪ್ಪು ಮೆಣಸು ಹಾಕ್ತಾಯಿದ್ದೀನಿ. ಕರಿಮೆಣಸನ್ನು ಇಲ್ಲಿ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಒಂದು ಸ್ವಲ್ಪ ಹಿಡ್ದಿರುತ್ತೆ. ಆಗ ಚಿಕನ್ ಸಹ ಟೇಸ್ಟ್ ಇರುತ್ತೆ. ತುಂಬ ರುಚಿಕರವಾಗಿ ಇರುತ್ತೆ ಸಾಂಬಾರು ಅಥವಾ ನಾವು ಫ್ರೈ ಏನೇ ಮಾಡಿದ್ರು ಸಹ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಇಷ್ಟನ್ನು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ, ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಲ್ ಹಾಕ್ಸ್ಕೊಳ್ತೀನಿ. ಹಾಗೆ ಅದರ ನಡುವೆ ನಾನಿಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ನಾನು ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಅದು ಹುರಿದ ನಂತರ ನಾನಿಲ್ಲಿ ನೆಕ್ಸ್ಟ್ ಜಾರಲ್ಲಿ ಅಚ್ಚ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಸಹ ಇಲ್ಲಿ ಹಾಕ್ಕೊಂಡು, ನಮಗೆ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಂಡು, ನಾನು ಅಚ್ಚ ಖಾರ ಪುಡಿ ಮತ್ತು ಧನಿಯಾ ಪುಡಿ ಮಾತ್ರ ಒಂದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮಸಾಲೆಗೆ 3 ಥರ ಮಾಡ್ಕೊಳ್ತೀನಿ. ಮಸಾಲೆಗೆ ಬಂದ್ಬಿಟ್ಟು ಸ್ಪೈಸಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಏನೆಲ್ಲ ಇದೆ ಸ್ಪೈಸಸ್ ತೊಗೊಂಡಿದ್ದೀನಿ. ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಗಸಗಸೆ, ಕಾಯಿ, ಕೊತ್ತಂಬರಿ, ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಇಷ್ಟನ್ನು ಒಂದು ಮಸಾಲೆ, ಒಂದು ಖಾರ, ಒಂದು ಈರುಳ್ಳಿ ಮಸಾಲೆ ಅಂತ ಮಾಡ್ಕೊಳ್ತೀನಿ. ಬಟ್ ಈರುಳ್ಳಿ ಮಸಾಲೆಗೆ ಅರಿಶಿನ ಪುಡಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಚಿಕನ್ಗೆ ಹಾಕಿರ್ತೀನಿ ಬೇಯೋದಕ್ಕೆ ಅಂತ ಹಾಕ್ಕೊಂಡಿಲ್ಲ. ಇದಾದ ನಂತರ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಒಗ್ಗರಣೆಗೂ ಸಹ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ, ಟೊಮೊಟೊ, ಒಂದು ಮೆಣಸಿನ್ಕಾಯಿ, ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ನೋಡಿ, ನನಗೆ ಆಲ್ಮೋಸ್ಟ್ ನಾನು ರುಬ್ಬಿದ್ದೆಲ್ಲ ಆಯಿತು, ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಚಿಕನ್ ಬೇಯಕ್ಕಿಟ್ಟಿದ್ನಲ್ಲ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರು ಚೆನ್ನಾಗಿ ಬಿಟ್ಕೊಂಡಿದೆ. ನನಗೆ ಒಂದು ಚಿಕ್ಕ ಕಪ್ಪಲ್ಲಿ ನಾನು ನೀರು ಹಾಕಿರ್ತೀನಿ. ಬಟ್ ಚಿಕನ್ದೇ ನೀರು ಅಂಶ ಇರುತ್ತಲ್ಲ, ನೀರೆಲ್ಲ ಬೆಂದು ಬಿಟ್ಟಿರುತ್ತೆ. ಚಿಕನ್ ಸಹ ನಮಗೆ ಚೆನ್ನಾಗಿ ಬೇಯ್ದಿರುತ್ತೆ. ಈಗ ನಾವು ಅದನ್ನು ಚೆನ್ನಾಗಿ ಇದು ಮಾಡಿ ಎತ್ತಿಟ್ಕೋಬೇಕು. ನಾನಿಲ್ಲಿ ಜಾರಲ್ಲಿ ಎಲ್ಲ ಥರದನ್ನು ಸಹ ನಾನು ಖಾರ, ಮಸಾಲೆ, ಈರುಳ್ಳಿ ಮಸಾಲೆ ಎಲ್ಲರ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಫ್ರೈಗೆ ಸ್ವಲ್ಪ ಮತ್ತು ಸಾಂಬಾರಿಗೆ ಸ್ವಲ್ಪ ಡಿವೈಡ್ ಮಾಡ್ಕೊತೀನಿ ಇದರಲ್ಲಿ. ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈಗೆ ತೊಗೊಂಡು ಇನ್ನು ಮಿಕ್ಕಿದ್ದನ್ನು ಸಹ ಸಾಂಬಾರಿಗೆ ಇಲ್ಲಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಈ ಬೌಲಲ್ಲಿ ಫ್ರೈಗೆ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಕುಕ್ಕರಲ್ಲಿರೋಂಥದ್ದು ಸಾಂಬಾರಿಗೆ ಹಾಕ್ತೀನಿ. ಈಗ ನಾನು ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ತೀನಿ. ಆಯಿಲ್ ಸ್ವಲ್ಪ ಹಾಕ್ಕೊಂಡು ನಾನು ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿಯಾದ ನಂತರ ಇಲ್ಲಿ ನಾನು ಸಾಸಿವೆ ಏನು ಯೂಸ್ ಮಾಡಲ್ಲ. ನಾನು ಚಿಕನ್, ಮಟನ್, ನಾನ್ ವೆಜ್ ಐಟಮ್ಗೆ ಯಾವುದೇ ತರಹದಲ್ಲಿ ಸಾಸಿವೆನ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸಾಸಿವೆನ ಹಾಕ್ಕೊಳ್ಳಲ್ಲ ನಾನು. ಹಾಗೆ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಏನು ಕುಕ್ಕರಲ್ಲಿ ಚಿಕನ್ ಇಟ್ಟಿದ್ದೆ ಇದನ್ನು ಸುರ್ಕೊಳ್ತೀನಿ. ಬೆಂದಿರೋಂಥದ್ದನ್ನು ಇದಕ್ಕೆ ಸುರ್ಕೊಳ್ತೀನಿ. ಇದು ಸಾಕು. ಇಷ್ಟು ಸುರ್ಕೊಂಡ ನಂತರ ನಾನಿಲ್ಲಿ ಈಗ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಬರೋಣ. ನಾನಿಲ್ಲಿ ಮಸಾಲೆ ಏನು ಲಾಸ್ಟಲ್ಲಿ ಇಟ್ಟಿದ್ನಲ್ಲ, ಈ ಕಾಯಿದು ಮತ್ತು ಚಕ್ಕೆ ಮಸಾಲ, ಅದನ್ನು ಲಾಸ್ಟ್ ಎಂಡಲ್ಲಿ ಹಾಕ್ಕೊಳ್ತೀನಿ. ಫಸ್ಟ್ ಈಗ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮಸಾಲೆ ಮಾಡಿದ್ನಲ್ಲ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಹಾಗೆ ನಾನು ಖಾರನೂ ಸಹ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ.
ಲಾಸ್ಟ್ ಟೈಮಲ್ಲಿ ಮಸಾಲೆ ಹಾಕ್ಕೊಂಡು ನಮಗೆ ನೀರೆಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇಷ್ಟು ಸಾಕು. ಇಷ್ಟು ಹದ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಮು ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಂಗಿದ್ರೆ ಹಾಕಿ, ಅದಾದ ನಂತರ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಉಪ್ಪು ನೀರು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಸಾಲೆ ಹಾಕ್ತೀವಲ್ಲ ಅವಾಗ ಸ್ವಲ್ಪ ಹೆಚ್ಚುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡು ಇದಕ್ಕೆ ಈಗ ಹಾಕುವಾಗ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು. ನೀವು ಜಾಸ್ತಿ ಹಾಕ್ಕೊಳ್ಬೇಡಿ. ಅದಾದ ನಂತರ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಒಂದೆರಡು ಕುದೀಲಿ. ಆಗ ನಾವು ಫ್ರೈ ರೆಡಿ ಮಾಡ್ಕೊಳ್ಳೋಣ. ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಫ್ರೈ ಹೇಗೆ ಮಾಡೋದು ಅಂತ ತುಂಬ ಜನ ತಲೆ ಕೆಡಿಸ್ಕೊತಾರೆ. ಈ ಥರ ಮಾಡೋದ್ರಿಂದ ಸಾರು ಸಹ ಆಗುತ್ತೆ ಬೇಗ, ಹಾಗೆ ಫ್ರೈ ಸಹ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾಟಿ ಕೋಳಿದಂತಂದರೆ ಸಾಂಬಾರೇ ಅಷ್ಟು ಇಷ್ಟಪಡ್ತಾರೆ, ಅದರಲ್ಲೂ ಫ್ರೈ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಆಯಿಲ್ ಹಾಕ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 2-3 ಮೆಣಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿನ ಟೇಸ್ಟ್ಗೋಸ್ಕರ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಅದಾದ ನಂತರ ಕರಿಬೇವನ್ನ ಹಾಕಿದ್ದೀನಿ. ಕರಿಬೇವು ಸಹ ಚೆನ್ನಾಗಿ ಇದಾಗಲಿ. ಹಾಗೆ ನಾನು ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸಂಪೂರ್ಣ ವಿಡಿಯೋ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಸಹ. ಹೇಗಿದೆ ಏನಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್. ನೋಡಿ, ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಸಹ ನಾವು ಟೊಮೊಟೊ ಸೇರಿಸ್ಕೊಳ್ಳೋಣ. ನೋಡಿ, ಟೊಮೊಟೊನ ಸಹ ಸ್ವಲ್ಪ ಬೇಯಬೇಕು. ಅದಾದ ನಂತರ ನಾನು ಇಷ್ಟು ಟೊಮೊಟೊ ಬೆಂದರೆ ಸಾಕು. ಈಗ ಫ್ರೈಗೆ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ನ ನಾನಿಲ್ಲಿ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ, ಇದು ಅವಶ್ಯಕತೆ ಇರಲ್ಲ. ಯಾಕೆಂದರೆ ಉಪ್ಪು ಹಾಕಿ ಬೇಯಿಸಿರ್ತೀವಲ್ಲ, ನಮಗೆ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಟ್ ಬೇಕಂದರೆ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೇಕಾಗುತ್ತೆ ನೀವು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಒಗ್ಗರಣೆಯಲ್ಲಿ ಆ ಚಿಕನೆಲ್ಲ ಮಿಕ್ಸಾಗಿ ಅದು ಒಂದು ಸ್ವಲ್ಪ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದನ್ನು ಸಹ ರುಬ್ಬಿಟ್ಟಿದ್ನಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ. ನಾನು ಒಂದೇ ಮಸಾಲೆ ಒಂದೇ ಸತಿ ರುಬ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಡಿವೈಡ್ ಮಾಡಿ ಹಾಕ್ಕೊಳ್ತೀನಿ. ನಾನು 2 ಟೈಮ್ ಮಾಡ್ಕೊಳ್ಳಲ್ಲ. ಇಷ್ಟು ಮಾಡಿಕೊಂಡ್ರೆ ಸಾಕು. ಒಂದು ಮೆಜರ್ಮೆಂಟ್ ಗೊತ್ತಿರುತ್ತಲ್ಲ, ಆ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಚೆನ್ನಾಗಿ ಅದು ಮಸಾಲೆ ಹಾಕ್ಕೊಂಡು ಇದಕ್ಕೆ ಒಂದೊಂದು ಮಸಾಲೆ ಹಾಕ್ಕೊಂಡು ಒಂದೊಂದು 5 ಮಿನಿಟ್ಸು ಕುದಿಸ್ಕೊಂಡು ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಚೆನ್ನಾಗಿ ಆಗುತ್ತೆ. ಸಾಂಬಾರಿಗಾದರೆ ಒಂದೇ ಸತಿ ಹಾಕ್ಬೋದು, ಇದಕ್ಕೆ ಆಗ ಹಾಕಬೇಡಿ. ಇದಕ್ಕೆ 1 ಬೈ 1 ಹಾಕ್ತಾ ಒಂದೊಂದು ಸತಿ ಒಂದೊಂದು ಕುದಿ ಬರ್ಸ್ಕೊತಾ ಇರಿ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ಟೇಸ್ಟ್ ಸಹ ಹಾಗೆ ಇರುತ್ತೆ. ನೋಡಿ, ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಒಂದು ಟೈಮ್ ಕುದಿಸ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ನಾನು ಈಗ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಹಾಕಿದ್ರೆ ಒಂದು ಮೈಲ್ಡಾಗಿರಬೇಕು, ತೀರಾ ಖಾರವಾಗಿರಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಮೆಣಸು ಹಾಕಿರ್ತೀವಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊಟ್ಟಿರ್ತೀವಿ ಒಗ್ಗರಣೆಗೆ. ಆಗ ಖಾರ ಮತ್ತು ಧನಿಯಾ ಪುಡಿ ರುಬ್ಬಿರೋದು ಸಹ ಹಾಕ್ತಾಯಿರ್ತೀವಲ್ವ, ಹಾಗಾಗಿ ನಾವು ನೋಡಿಕೊಂಡು ಹಾಕೋಬೇಕು. ಬಟ್ ಇಷ್ಟ ಇದ್ದರೆ ಸಾಕು ಈ ಮೆಜರ್ಮೆಂಟಿಗೆ. ನಾನಿಲ್ಲಿ ಚಿಕನ್ನು ಸಹ ನನಗೆ 1 kg 100 ಗ್ರಾಮ್ ಅಷ್ಟೇ ಬಂದಿದ್ದು. ಇದು ನಾಟಿ ಕೋಳಿದಾಗಿರೋದ್ರಿಂದ ನಾನು ಅದರಲ್ಲೇ ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ ಮೆಜರ್ಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತಲ್ವ, ಅಷ್ಟು ಮೆಜರ್ಮೆಂಟ್ ಖಾರಕ್ಕೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನಾನೀಗ ಸ್ವಲ್ಪ ಅದು ಖಾರ ತೊಳ್ದಿರೋದಂತ ನೀರು ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋದಿಲ್ಲ ಇದಕ್ಕೆ. ನಮಗೆ ಮೀಡಿಯಮ್ ಗ್ರೇವಿ ಫ್ರೈ ಥರ ಇರಬೇಕಷ್ಟೇ. ಇದು ಚೆನ್ನಾಗಿ ಮಸಾಲೆ ಖಾರ ಎಲ್ಲ ಹಿಡಿಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಂತರ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇದನ್ನು ನಾನು ಹೇಳಿದ್ನಲ್ಲ, ಒಂದೊಂದು ಮಸಾಲೆ ಹಾಕಿದ ನಂತರ ಒಂದೊಂದು 5 ನಿಮಿಷ
ಬೇಯಿಸ್ಕೊಂಡಷ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ಲಾಸ್ಟಲ್ಲಿ ನಾನು ಏನು ಕಾಯಿ ಮಸಾಲ ರುಬ್ಬಿಟ್ಟಿದ್ದೆ, ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ನಲ್ಲ ಮಸಾಲೆ, ಆ ಮಸಾಲೆ ಸಹ ಇಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ ಇದ್ರದ್ದು. ಇಷ್ಟು ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ನೋಡಿ ನಮಗೆ ತಿಕ್ನೆಸ್ ಸಹ ಬಂತು. ಕಾಯಿ ಮಸಾಲ ಹಾಕಿದ ತಕ್ಷಣ ನನಗೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ತಿಕ್ನೆಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಈಗ ಒಂದು ಸತಿ ನಾನು ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ತೆಗಿತೀನಿ. ನನಗೆ ಇದನ್ನು ಮಾಡ್ಕೊಳ್ಳೋದು ಸಾಂಬಾರು ಅಥವಾ ಫ್ರೈ ನಮಗೆ ಒಂದು 20 ನಿಮಿಷದಲ್ಲಿ ನಮಗೆ ರೆಡಿಯಾಗಿ ಹೋಗುತ್ತೆ. ಫಾಸ್ಟಾಗೂ ಸಹ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ನಾನು ನೋಡಿ ಈ ಸೈಡ್ ಸಹ ನಾನು ಸಾಂಬಾರಿಗೆ ಇಟ್ಟಿದ್ನಲ್ಲ, ಇದಕ್ಕೂ ಸಹ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಸ್ಕಿಪ್ ಆಗಿದೆ, ಆ ಸೈಡ್ ಹಾಕ್ತಿದ್ದಲ್ಲ, ಹಾಗಾಗಿ ಮಸಾಲೆ ಸ್ಕಿಪ್ ಆಗಿದೆ. ಅದಕ್ಕೆ ಮಸಾಲೆ ಹಾಕಿದ ನಂತರ ನಾನು ಇದು ಕುದಿ ಬಂದಿತ್ತು, ಚೆನ್ನಾಗಿ ಕುದೀತಾಯಿತ್ತು. ಹಾಗೆ ಮಸಾಲೆ ಹಾಕ್ಕೊಂಡು ನಾನು ಇದನ್ನು ಸಹ ಲಿಡ್ ಕ್ಲೋಸ್ ಮಾಡಿ ಅದನ್ನು ಇನ್ನೊಂದು ಟೈಮ್ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ನನಗೆ ಆಲ್ಮೋಸ್ಟ್ ಫ್ರೈ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ಅರೋಮ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮಾಮೂಲಿ ಬಾಯ್ಲರ್ ಕೋಳಿ, ಫಾರಮ್ ಕೋಳಿ ಆ ಥರ ಎಲ್ಲ ತಿನ್ನೋದು, ನಾಟಿ ಕೋಳಿಲಿ ಈ ಥರ ಮಾಡ್ಕೊಂಡು ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ಎಂಡಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು, ನೋಡಿ ನನಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಈಗ ಸಾಂಬಾರು ಕಡೆ ಗಮನ ಕೊಡೋಣ. ನೋಡಿ ನನಗೆ ನೋಡೋದಕ್ಕೆ ಅಷ್ಟು ಕಲರ್ಫುಲ್ಲಿ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಸತಿ ಕೊತ್ತಂಬರಿ ಹಾಕಿದ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೇನಾದರೂ ಸೈಡ್ಸ್ ಎಲ್ಲಾದರೂ ತಿನ್ಬೋದು, ಬಟ್ ಚಪಾತಿ ಜೊತೆನಾದ್ರು ತಿನ್ಬೋದು, ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಈ ಫ್ರೈ. ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೀನಿ, ಸಾಂಬಾರು ಮುದ್ದೆ ಜೊತೆ. ಇಲ್ಲಿ ಸಾಂಬಾರು ಅಷ್ಟೇ ನನಗೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಸಾಂಬಾರು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಬರ್ತದೆ, ಸಖತ್ ಚೆನ್ನಾಗಿತ್ತು. ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಯಾಕೆಂದರೆ ಊರ ಕಡೆ ಒಲೆಯಲ್ಲಿ ಮಾಡ್ತಾರಲ್ಲ, ಆ ಥರ ಸ್ಟೈಲಲ್ಲಿ ಬರುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಒಮ್ಮೆ ಟ್ರೈ ಮಾಡಿ ನೋಡಿ ಸಹ, ನೀವು ಸಹ ಇದೇ ಟೇಸ್ಟ್ ಇಷ್ಟಪಡ್ತೀರಾ. ನೋಡಿ ನಾನು ಹಾಗೆ ಪಕ್ಕದಲ್ಲಿ ಮುದ್ದೆ ಸಹ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಮುದ್ದೆ ರೈಸ್ ರೆಡಿ ಮಾಡಿದ್ದೀನಿ. ರೈಸ್ ರೆಡಿ ಆಯಿತು, ನನಗೆ ಆಲ್ಮೋಸ್ಟ್ ಮುದ್ದೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೀಗ ಚೆನ್ನಾಗಿ ಕುದಿ ಬಂದಿದ್ದಾಯಿತು, ಸಾಂಬಾರು ಸಾಕು ಬೆಂದಿದ್ದು, ಆಫ್ ಮಾಡಿಕೊಂಡೆ. ನಾನು ಮುದ್ದೆ ಸಹ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆ ಸರ್ವ್ ಮಾಡ್ಕೊಳ್ತೀನಿ. ನನಗೆ ನಾನ್ ವೆಜ್ ಅಂತಂದರೆ ನಿಂಬೆಹಣ್ಣು ಈರುಳ್ಳಿ ಇರಲೇಬೇಕು, ಸೌತೆಕಾಯಿ. ಹಾಗಾಗಿ ನಾನು ನಿಂಬೆಹಣ್ಣು ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಹಾಕ್ಕೊಂಡೆ, ಸಾಂಬಾರು ಸಹ ಸರ್ವ್ ಮಾಡ್ತು. ಬಿಸಿ ಬಿಸಿಯಾಗಿತ್ತು ಸಾಂಬಾರು, ಊಟ ಮುದ್ದೆ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಈಗ ಫ್ರೈನೂ ಸಹ ಇದ್ರ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡೋದು, ನಾಟಿ ಕೋಳಿಲಿ ಫ್ರೈ ಮಾಡೋದು ಹೇಗೆ, ಬರೀ ಸಾಂಬಾರು ಅಷ್ಟೇ ಮಾಡೋದು ಅನ್ನೋರು ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟೇ ಬೇರೆ ಇರುತ್ತೆ. ಈ ನಾಟಿ ಕೋಳಿ ಫ್ರೈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನೋಡಿ. ಫ್ರೈ ಸಹ ರೆಡಿಯಾಗಿದೆ ನೋಡಿ. ನನಗೆ ಊಟ ಎಲ್ಲ ತುಂಬ ರುಚಿಕರವಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.